ಅಡಿಗೆಯವ್ರವ್ರೆ ಪರ್ಮಿಟ್ ನಾನೇ ಕಿರಿಗೇಡಿ ತರ ಮಾಡಕ್ ಹಂಗದಾವ ಇಲ್ಲಿ ಅವ್ರ ಅಡಿಗೆಯವ್ರ ಮೊದಲು ಅಸ್ವಸ್ಥಾಗಿ ಸರ್ಕಾರಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸಿಬ್ಬಂದಿಯವರು ಪಾಪ ಹಾಕೋರು. ಅದಕ್ಕೆ ನೀವು ಆಸ್ಪತ್ರೆಗೂ ಹೋಗಿ ಭೇಟಿ ಕೊಡ್ಬೇಕು. ಇದನ್ನ ಈ ಸದ್ಯ ತಾಲೂಕಾ ಆಫೀಸರ್ ನಮಗ್ ಬೇಡ ಆಗೈತಿ. ಯಾಕಂದ್ರೆ ಅವರೇ ಸುದ್ದಿದ್ರಪ್ಪ ಅಂದ್ರೆ ಹಿಂಗ್ ನೋಡಿದವ್ರು ಎಲ್ಲರೂ ಸುದ್ದಿ ಇರ್ತಿದ್ರು. ಮನೆ ಮಾಲಕನೇ ಸುದ್ದಿ ಇಲ್ಲಪ್ಪ ಅಂದ್ರ ತಿಂಗಳಿಗೊಂದು ಭೇಟಿ ಯಾವಾಗ ಬೇಕಾದಾಗ ನ್ಯಾಮಕ ವಾಸ್ತ ಭೇಟಿ ಕೊಡೋದತ್ತಂದ್ರೆ ನೀವು ಯಾಕೆ ಇಲ್ಲಿ ಕುಂದಿರ್ತೀರಿ? ನಿಮ್ಮ ಮನ್ಯಾಗ ಕೂತ್ ಅಧಿಕಾರ ಮಾಡ್ರಿ. ಸರ್ಕಾರ ನಿಮ್ ಸಂಬಳ ಎದಕ್ ಕೊಡ್ತದ? ಸರ್ಕಾರ ಸಂಬಳ ಕೊಡೋದು ಎದಕ್ ಕೊಡ್ತದ? ಎಷ್ಟು ಹಾಸ್ಟೆಲ್ಗಳು ಬರ್ತಾವ ನಿಮ್ಗ ನಿಮ್ಮ ವ್ಯಾಪ್ತಿ ಒಳಗ? ಆ ಹಾಸ್ಟೆಲ್ಗೆ ತಿಂಗಳಿಗೊಂದು ಮಕ್ಕಿ ಅಂದ್ರೆ ಹೆಂಗ್ರಿ? ಅವ್ರಿಗೆ ಊಟ ಸರಿಯಾಗಿ ಕೊಡಲ್ಲ, ನಾಷ್ಟ ಸರಿಯಾಗಿಲ್ಲ. ಇಷ್ಟು ದಿನ ಅವ್ರು ಮುಚ್ಕೊಂಡ್ ಬಂದಾರ. ಮತ್ ಇವ್ರ ಬಗಲಾಗ ಚೀಲ್ದಾಗ ಕಟ್ಕೊಂಡ್ ಹೋಗ್ತಾರ ರಾತ್ರಿ. ಅವ್ರೆಲ್ಲ ಹಿಡಿಯೋದಾವ್, ಹೊಡೆದಿದ್ದು ಹಿಡಿಯೋದಾವ್, ಎಲ್ಲ ಕಪ್ಪಾಳ ಮೋಕ್ಷ ಆಗಿದ್, ಎಲ್ಲ ಕೆಪಾಗಿದ್ದು ಒಳಗ್ ಕಾಲ್ ಕಟ್ಟಿ ಹಿಡಿತಾರ. ಇಂಥ ಎಲ್ಲ ದೌರ್ಜನ್ಯ ಆದ್ರು ಅವ್ರು ಒಂದೊಂದಿಷ್ಟು ಮಂದಿ ಲೀಡರ್ಗಳು ಅದಾರ. ನಮ್ಮವ್ರೇ ಇರ್ಲಿ ತಮ್ಮವ್ರೇ ಇರ್ಲಿ, ಅವ್ರ ಲೀಡರ್ಗಳಿಗೆ ತಾಲೂಕಾ ಅಧಿಕಾರಿಗಳಿಗೆ ಸಾಥ್ ಅದಾರ. ಮತ್ತೆ ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡೋರು ಅವ್ರೇ ಹಾಕ್ಯಾರ. ಹಿಂಗಾಗಿ ಇದನ್ನ ಮಣ್ಣು ಮುಚ್ಚಲಾಗ್ತಾರ. ಅದು ನೀವು ಯಾವುದೇ ವಾರ್ಡನ್ ಯಾವುದೇ ಹಾಸ್ಟೆಲ್ದಾಗ ಹೋಗ್ರಿ, ಲೀಡರ್ಗಳು ಕುಮ್ಮಕ್ಕಿಲ್ಲರೆ ಇವೆಲ್ಲ ನಡೆದಿಲ್ಲ. ಅದಕ್ಕೆ ನಿಮ್ಮ ತಾಲೂಕಾ ಆಫೀಸರ್ ಅದಕ್ಕೆ ಬಂದೋಬಸ್ತು ಹಾಕಿಸಿಂದ ಏನ್ರಿ ಸರ್ವಿಸ್ ಕೊಡಬೇಕು ಜನರಿಗೆ. ಒಂದು ವಿದ್ಯಾರ್ಥಿಗೆ ಭವಿಷ್ಯ ಕಾಲ್ ಮಾಡ್ಲಕತ್ತೀರಿ. ಅವರು ಎಜುಕೇಟೆಡ್, ಅವರು ಈ ಸದ್ದ ಇದಕ್ಕೆ ಬಂದವರು 18 ವರ್ಷ ಮೇಲ್ಪಟ್ಟವ್ರು ಅದಾರ. ಏನು ಸಣ್ಣ ಮಕ್ಕಳು ಅವರು. ಅಂಥವ್ರಿಗೆ ಟಾರ್ಚರ್ ಕೊಡೋದು, ಅಂಥವ್ರಿಗೆ ಊಟ ನೀವು ಊಟ ಮಾಡ್ಲಾ, ಮನುಷ್ಯರು ಊಟ ಮಾಡ್ಲಾರಂತ ಊಟ ಅವ್ರು ಮಾಡ್ಲಾಕತ್ತಾರ. ಅಂತ ಊಟ ಅನ್ನೋದು ನುಂಗಿ ಹಾಕೊಂಡಾರ ಈ ದಿನ ಆದ್ರು. ಈಗ ಹೊಡಿದು ಭಾಳ ಆಗಿಂದ 300 ಜನ ಮಕ್ಕಟ್ಟಾಗಿ ಇವತ್ತು ಬೀದಿಗೆ ಬೀಳ್ದಾರ. ಅಂದ್ರೆ ಅದನ್ನ ನಮ್ಗೆ ಏನ್ ಆಗ್ರಪ್ಪ ಅಂದ್ರ ಇದು ಸಂವಿಧಾನಬದ್ಧವಾಗಿ ಏನ ಸರ್ಕಾರದಿಂದ ಬರ್ತಕ್ಕಂಥ ಕೀಟಗಳು ಮುಟ್ಟನವ ಯಾವೂ ಮುಟ್ಟಲ್ಲ. ಎಲ್ಲ ಮಾರ್ಕೋದಾಗ್ಯದ. ಎಲ್ಲವನ್ನು ಇಲ್ಲಿ ಬೇಜವಾಬ್ದಾರಿ ವರ್ತನೆ ಯಾರಿಗೆ ಬರ್ತದಪ್ಪ ಅಂದ್ರ ತಾಲೂಕು ಪಂಚಾಯತಿ ಇದು ಸಮಾಜ ಕಲ್ಯಾಣ ಅಧಿಕಾರಿಗಳದೇ ಇದು ನಿರ್ಲಕ್ಷ್ಯಕ್ಕೆ. ಇದನ್ನ ಅವ್ರನ್ನ ಏನ್ ಮಾಡ್ತಿರ್ ಗೊತ್ತಿಲ್ಲ. ಅವ್ರು ಸರಿಯಾಗಿದ್ರ ಅಂದ್ರೆ ಇವ್ರು ಯಾಕೆ ಈ ತರ ಕಿರಿಗೇಡಿತನ ಆಟ ಆಡ್ತಿದ್ರಿ? 300 ರೂಪಾಯಿ